ಮೂಳೆ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು ನಿರಂತರ ಮೂಳೆ ನೋವು, ಸುಲಭ ಮೂಳೆ ಮುರಿತಗಳು, ಹಠಾತ್ ತೂಕ ಇಳಿಕೆ, ನಡೆಯುವಾಗ ತೊಂದರೆ. ಈ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ನಮ್ಮ ದೇಹದ ಬಹು ಮುಖ್ಯ ಅಂಗಗಳು ಎಂದರೆ ಅದು ಮೂಳೆಗಳು. ದೇಹ ಸದೃಢವಾಗಿರಬೇಕೆಂದರೆ ಮೂಳೆಗಳು ಸರಿಯಾಗಿರಬೇಕು. ನಾವು ಸೇವಿಸುವ ಆಹಾರ, ದೈನಂದಿನ ಚಟುವಟಿಕೆಗಳು ಮೂಳೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಈ ಅಭ್ಯಾಸಗಳು ಮೂಳೆಯ ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ. ಆದರೆ ಇತ್ತೀಚೆಗೆ ಮೂಳೆ ಕ್ಯಾನ್ಸರ್ ಒಂದು ಭಯಾನಕ ಕಾಯಿಲೆಯಾಗಿ ಜನರನ್ನು ಕಾಡಲು ಶುರುಮಾಡಿದೆ. ಸಾಮಾನ್ಯವಾಗಿ ಜನರು ಇದರ ಆರಂಭಿಕ ಲಕ್ಷಣಗಳನ್ನು ವಯಸ್ಸಾಗುತ್ತಿರುವುದರಿಂದ ಉಂಟಾಗುತ್ತಿರುವ ಆಯಾಸ ಎಂದು ಭಾವಿಸುತ್ತಾರೆ. ಆದರೆ ಈ ಕಾಯಿಲೆಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಈ ರೋಗವು ಮಾರಕವಾಗಬಹುದು. ಮೂಳೆ ಕ್ಯಾನ್ಸರ್ನ ಅತ್ಯಂತ ಸಾಮಾನ್ಯವಾದ ಆರಂಭಿಕ ಲಕ್ಷಣವೆಂದರೆ ನಿರಂತರ ಮೂಳೆ ನೋವು. ಮೊದಲಿಗೆ ಈ ನೋವು ಮಧ್ಯಂತರವಾಗಿ ಸಂಭವಿಸುತ್ತದೆ, ಆದರೆ ಕಾಲಾನಂತರದಲ್ಲಿ ಇದು ಶಾಶ್ವತವಾಗುತ್ತದೆ. ವಿಶೇಷವಾಗಿ ರಾತ್ರಿ ಹೊತ್ತು ಈ ನೋವು ತೀವ್ರವಾಗಿರುತ್ತದೆ. ಮೂಳೆಯ ಸುತ್ತ ಓತ ಅಥವಾ ಗಟ್ಟಿಯಾದ ಗಡ್ಡೆ ಕಂಡುಬಂದರೆ ಅದು ಕ್ಯಾನ್ಸರ್ನ ಸಂಕೇತವಾಗಿರಬಹುದು. ಕೆಲವೊಮ್ಮೆ ಮೂಳೆ ನೋವಿನ ಜೊತೆಗೆ ಊತ ಸಹ ಉಂಟಾಗುತ್ತದೆ. ಸಾಮಾನ್ಯವಾಗಿ ಈ ಊತವು ಗೆಡ್ಡೆ ಬೆಳೆಯುತ್ತಿರುವ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕ್ಯಾನ್ಸರ್ನಿಂದ ಬಳಲುತ್ತಿರುವ ಮೂಳೆಗಳು ದುರ್ಬಲವಾಗುತ್ತವೆ. ಸಣ್ಣ ಗಾಯಗಳಿಂದಲೂ ಅವು ಮುರಿದು ಹೋಗಬಹುದು. ಸಣ್ಣ ಗಾಯದಿಂದಲೂ ಮೂಳೆ ಮುರಿದರೆ ಅದು ಮೂಳೆ ಕ್ಯಾನ್ಸರ್ನ ಗಂಭೀರ ಎಚ್ಚರಿಕೆಯ ಸಂಕೇತವಾಗಿರಬಹುದು. ಮೂಳೆ ಕ್ಯಾನ್ಸರ್ ದೇಹದ ಶಕ್ತಿಯನ್ನು ಬೇಗನೆ ಕುಗ್ಗಿಸುತ್ತದೆ. ಇದರ ಪರಿಣಾಮದಿಂದಾಗಿ ರೋಗಿಯು ಯಾವಾಗಲೂ ದಣಿದ ಅನುಭವ ಹೊಂದುತ್ತಾನೆ, ಹಸಿವು ಕಡಿಮೆಯಾಗುತ್ತದೆ, ದೇಹದ ತೂಕ ವೇಗವಾಗಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಇದು ಕ್ಯಾನ್ಸರ್ನ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ನಿಮ್ಮ ಕಾಲು ಅಥವಾ ತೋಳಿನಲ್ಲಿ ನೋವು ಅಥವಾ ಊತದಿಂದಾಗಿ ನಡೆಯಲು ತೊಂದರೆಯಾಗುತ್ತಿದ್ದರೆ ಅದು ಕ್ಯಾನ್ಸರ್ನಿಂದಾಗಿರಬಹುದು. ಮೂಳೆಗಳು ದುರ್ಬಲವಾದಾಗ ಕೈಕಾಲುಗಳಲ್ಲಿ ಹಗುರವಾದ ಕೆಲಸ ಮಾಡಲು ಕೂಡ ಕಷ್ಟವಾಗುತ್ತದೆ. ಮೇಲಿನ ಯಾವುದಾದರೂ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ, ಏಕೆಂದರೆ ಆರಂಭಿಕ ಹಂತಗಳಲ್ಲಿ ಪತ್ತೆಯಾದರೆ ಮೂಳೆ ಕ್ಯಾನ್ಸರ್ ಅನ್ನು ಹೆಚ್ಚಾಗಿ ನಿಯಂತ್ರಿಸಬಹುದು. ನಿಮ್ಮ ಮೂಳೆಗಳಲ್ಲಿ ನಿಯಮಿತವಾಗಿ ನೋವು ಇದ್ದರೆ ಅಥವಾ ಯಾವುದಾದರೂ ಭಾಗ ಊದಿಕೊಂಡಿದ್ದರೆ ತಡಮಾಡದೆ ಆಸ್ಟಿಯೋಪಥಿಕ್ ವೈದ್ಯರನ್ನು ಸಂಪರ್ಕಿಸಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಮೂಳೆ ಕ್ಯಾನ್ಸರ್ ಅನ್ನು ಹೆಚ್ಚಾಗಿ ನಿಯಂತ್ರಿಸಬಹುದು ಎಂದು ದೆಹಲಿಯ ಆಸ್ಟಿಯೋಪಥಿಕ್ ವೈದ್ಯರಾದ ಡಾ. ರಾಕೇಶ್ ಸಕ್ಸೇನಾ ಹೇಳುತ್ತಾರೆ. ಈ ಲೇಖನವು ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳು, ಮಾಹಿತಿಯನ್ನು ಆಧರಿಸಿದೆ.